ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂಥ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಒಂದಲ್ರಿ, ಅದ್ರ ಜೊತೆ ಒಂದು ಮಸ್ತಾಗಿರುವಂತಹ ಚಟ್ನಿಯನ್ನು ತೋರಿಸ್ಕೊಡ್ತೇವೆ ರೀ. ಈ ಎರಡು ರೆಸಿಪಿಗಳು ನಿಮಗೆ 100% ಇಷ್ಟ ಆಗ್ತಾವೆ ರೀ. ಮಧ್ಯಾಹ್ನ ಮುಂಜಾನೆ ಯಾವಾಗ ಬೇಕೋ ಅವಾಗ ಈ ರೀತಿಯಾಗಿರುವಂತಹ ರೆಸಿಪಿಗಳನ್ನ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ಅನಿಸ್ತೈತೆ ರೀ. ಹಾಗಾದ್ರೆ ಹೆಂಗಂತೇಳಿ ನೋಡೋಕ್ರಿ, ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಜಲ್ದಿ ಮಾಡಿಬಿಡ್ರಿ. ಮೊದಲಿಗೆ ಒಂದು ಪ್ರಾತ್ನಾಗ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳು ಅಂತಂದ್ರೆ ಕ್ಯಾರೆಟ್, ಬೀಟ್ರೂಟ್, ಕ್ಯಾಬೇಜ್ ಮತ್ತು ಸ್ಪ್ರಿಂಗ್ ಆನಿಯನ್ನ ನೀವು ಚೆನ್ನಾಗಿ ಕಟ್ ಮಾಡಿ ಅಂತ ಕ್ಯಾರೆಟ್ ಬೀಟ್ರೂಟನ್ನು ತುರಿದು ಈ ರೀತಿಯಾಗಿ ತೊಗೊಳ್ಬೇಕಾಗೈತೆ ರೀ. ಅದಕ್ಕೆ ಹಸಿ ಖಾರ ಅಂದ್ರೆ ಹಸಿಮೆಣಸಿಕಾಯಿ ಮತ್ತು ಉಪ್ಪನ್ನು ಹಾಕಿ ನಾವು ಜಜ್ಜಿ ಇಟ್ಕೊಂಡಿರ್ತೀವಿ, ಅದನ್ನು ನೀವಿಲ್ಲಿ ಹಾಕಬೇಕಾಗತ್ತೀರಿ. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ಜೀರಿಗೆಯನ್ನು ಸೇರಿಸಿರಿ. ಜೀರಿಗೆ ಆದ ನಂತರ ಒಂದೀಟ ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕಿರಿ. ಮುಂದಕ್ಕೆ ಇದರೊಳಗೆ ಒಂದೀಟ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎರಡನ್ನೂ ನೀವು ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ನೀವು ಬಿಳಿ ಎಳ್ಳುಗಳನ್ನ ಹಾಕಬೇಕಾಕೈತಿ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿರಿ, ಚಲೋನ ಆಗ್ತೈತೆ ರೀ ಅದರಿಂದ. ಅದಾದ ನಂತರ ಇದಕ್ಕೆ ನೋಡ್ಕೊಂಡು ಉಪ್ಪು, ಯಾಕಂತಂದ್ರೆ ಹಸಿಮೆಣ್ಸಿಕಾಯಿ ಒಳಗೂ ಉಪ್ಪು ಇರ್ತೈತೆ, ಹಸಿ ಖಾರದೊಳಗೆ, ಅದಕ್ಕೆ ಉಪ್ಪನ್ನು ನೋಡ್ಕೊಂಡು ಹಾಕಿ ಈ ರೀತಿಯಾಗಿ ಈ ಒಂದು ಹಿಟ್ಟನ್ನು ಬರಬ್ಬರಿಯಾಗಿ ನೀವು ಕಲಸಬೇಕಾಕೈತಿ ರೀ. ಚೆನ್ನಾಗಿ ಕಲಸ್ರಿ. ಈಗ ಅದರೊಳಗೊಂದು ಸೀಸ ನೀರನ್ನು ನೀವು ಸೇರಿಸ್ಕೊಂತ ಈ ಒಂದು ಹಿಟ್ಟನ್ನು ನೀವು ಕಲಸಕ್ಕೆ ಶುರು ಮಾಡ್ಬೇಕ್ರಿ. ಸಮಾಧಾನಲೆ ಕಲಸ್ಕೊಂತ ಈ ಒಂದು ಹಿಟ್ಟನ್ನು ನೀವು ನಾದಕ್ಕೆ ಶುರು ಮಾಡಿ. ಗೊತ್ತಾದ್ರಿ, ಇಷ್ಟ ನೀವು ಮಾಡಬೇಕಾಗಿರೋದು. ಆಮೇಲೆ ಒಂದು ಕಲ್ಲೊಳಗೆ ಈ ಒಂದು ಇಷ್ಟ ಭಾಳ ಬೆಳ್ಳುಳ್ಳಿ ಹೆಸರು ಇದರಿಂದ ಚಲೋ ಆಗ್ತೈತಿ. ಈ ಒಂದು ಚಟ್ನಿಯನ್ನು ನಾವು ನಿಮ್ಗೆ ತೋರ್ಸಾಕತ್ತೀವಿ. ಆ ಒಂದು ಹಿಟ್ಟನ್ನು ಕಲಿಸಿ ಅಲ್ಲೇ ಇಟ್ಕೊರಿ. ಈ ಬೆಳ್ಳುಳ್ಳಿಯನ್ನು ನೀವು ದಮ್ಮಗೆ ಜಜ್ಜಿದಾದ ನಂತರ ಇದಕ್ಕೊಂದಿಟ್ಟು ಅಚ್ಚ ಖಾರದ ಪುಡಿ ಅಥವಾ ಮಸಾಲೆ ಖಾರ ಅಥವಾ ಕೆಂಪು ಖಾರದ ಪುಡಿಯನ್ನು ನೀವು ಹಾಕಿ ಎಟ್ಟಬೇಕು ನೋಡ್ಕೊಂಡು ಅಷ್ಟು ಹಾಕಿ. ಅದಾದ ನಂತರ ಏನು ಮಾಡಿರಿ, ಇದಕ್ಕೊಂದಿಟ್ಟು ಏನು ರೀ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸ್ಬೇಕಾಕತಿ. ಅದಾದ ನಂತರ ಏನು ಮಾಡಿರಿ, ಕುಟ್ಟಬೇಕಾಕತಿ. ಚಲೋ ತಂಗಿ ಬರಬ್ಬರಿಯಾಗಿ ಕುಟ್ರಿ ಅಂದ್ರೆ ಒಂದು ಖಾರ ಮಸ್ತಾಗಿ ತಯಾರಾಗ್ತೈತಿ. ಇಲ್ಲಿಗೇನ ಖಾರ ಮುಗಿದಿಲ್ಲ, ಇಷ್ಟು ಕುಟ್ಟಿ ನೀವು ಇಟ್ಕೊರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಪಾಂಡ್ಯಾಗ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಡ್ನು. ಎಣ್ಣೆ ಕಾದಾದ ನಂತರ ಸ್ವಲ್ಪ ನೆನಪಿಟ್ಕೊರಿ, ಎಷ್ಟು ಬೇಕೋ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಮೀಪ. ಅದಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಇಂಗನ್ನು ಹಾಕಿ ಕುಟ್ಟಿದಂತಹ ಖಾರನ್ನು ಹಾಕಿ ಆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಿ ತಿದ್ರಿ. ಇಷ್ಟಾದ ನಂತರ ಏನು ಮಾಡಿರಿ, ಇಲ್ಲಿ ನೀವು ಸ್ವಲ್ಪ ಮೊಸರನ್ನು ಹಾಕಿರಿ. ಇಷ್ಟು ಮೊಸರನ್ನು ಹಾಕಿದ ನಂತರ ಬರಬ್ಬರಿಯಾಗಿ ಅದನ್ನು ಏನು ಮಾಡಿರಿ, ಚಂದಂಗೆ ಮಸ್ತಾಗಿ ಮಿಕ್ಸ್ ಕೊಟ್ರಿ ತಿದ್ರಿ. ಅಂದರೆ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿ ತನಕ. ಅದಾದ ನಂತರ ಒಂದೀಟು ಉಪ್ಪನ್ನು ನೀವು ಅದಕ್ಕೆ ಹಾಕಿ ಹಾಗೆ ಒಂದೀಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಖಾರ ಅಥವಾ ಚಟ್ನಿ ತಯಾರಾಗ್ತೈತಿ. ಇದನ್ನು ನೀವು ಇದಷ್ಟೇ ಅಲ್ಲದೆ ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲದ್ರ ಜೊತೆ ನೀವು ಹಚ್ಕೊಂಡು ತಿನ್ಬೋದು ರೀ. ಅಷ್ಟು ಮಸ್ತ್ ಇರ್ತೈತಿ. ತಾವು ಎಂದು ಮಾಡಿರಲಿಲ್ಲ ಅಂತಂದ್ರೆ ಒಂದ್ಸಲ ಟ್ರೈ ಮಾಡಿರಿ. ಲಾಸ್ಟಿಗೆ ಒಂದೀಟು ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿಬಿಡ್ರಿ. ಈಗ ನಾವು ವಾಪಸ್ ಬರೋಣ ಉಪ್ಪರಿಗೆ. ಕನಕನ ಎಲ್ಲನೂ ಪದ್ಧತಿಯಾಗಿ ನೀವು ನಾದಿಟ್ಕೊಂಡು ಕೈಗೆ ಒಂದಿಟ್ಟು ಎಣ್ಣೆ ಹಚ್ಕೊಂಡು ಮಿದ್ದಿ ಬರಬ್ಬರಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ದೊಡ್ಡ ಉಳ್ಳಿಯನ್ನು ನೀವು ಮಾಡ್ಕೊಂಡು ತೊಗೊಳ್ಬೇಕಾಕೈತ್ರಿ. ನೋಡಿ, ಒಂದು ಹೆಲ್ದಿಯಾಗಿರುವಂಥ ಡಿಶ್ ಐತಿ, ಅದಕ್ಕೆ ನೀವು ಮಾಡಿರಿ ಅಂಥೇಳಿ ನಾನು ಮತ್ತೆ ಹೇಳತ್ತೀನಿ ನಿಮಗೆ. ಈ ರೀತಿ ದೊಡ್ಡ ಉಳ್ಳಿಯನ್ನು ಮಾಡಿಕೊಂಡು ನೀವು ಈ ರೀತಿ ಚಪಾತಿ ಹೆಂಗೆ ಲಟ್ಟಿಸ್ತಿರಲಿಲ್ಲ ಹಂಗನ ಅದ್ರ ಮೇಲೆ ಲಟ್ಟಿಸಿದ್ರೆ ನಡಿತೈತ್ರಿ. ಅಂದ್ರೆ ಒಂದಿಟ್ಟು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿ ಈ ರೀತಿಯಾಗಿ ಕೆಳಗೆ ನೀವು ಒಂದಿಟ್ಟು ಗೋಧಿ ಹಿಟ್ಟನ್ನು ಹಾಕಿ ಆಮೇಲೆ ಇದನ್ನು ಬರಬ್ಬರಿಯಾಗಿ ಬೆಲ್ಲೂನಿಂದ ಲಟ್ಸು ಮಣಿ ಮೇಲೆ ನೀವು ಲಟ್ಟಿಸಿದ್ರೆ ನಡಿತೈತ್ರಿ. ಹಿಂಗೂ ಅಂದ್ರೆ ನೀವು ರೌಂಡ ಮಾಡಬೇಕು, ಆಮೇಲೆ ಇಷ್ಟ ಸೈಜ್ ಮಾಡಬೇಕು ಅಂತೇನಿಲ್ಲ. ಆದ್ರೆ ನೆನಪಿಡ್ಬೇಕು, ಭಾಳ ತೆಳ್ಳೂ ಅಲ್ಲ ಭಾಳ ದಿಪ್ಪೂ ಅಲ್ಲ, ಆ ರೀತಿಯಾಗಿ ಲಟ್ಟಿಸ್ರಿ. ಸಣ್ಣ ಆಗಲಿ ದೊಡ್ಡ ಆಗಲಿ ಅದು ಎಲ್ಲನೂ ಓಕೆ. ಇನ್ನು ಮುಂದಕ್ಕೆ ಇಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿರುವಂತಹ ಶೀಟ್ ಮೇಲೆ ನೀವು ಲಟ್ಟಿಸ್ಬೋದು ರೀ, ಅಥವಾ ಒಂದು ಬಾಳೆ ಎಲೆ ಮೇಲೆ ನೀವು ಸಹ ಲಟ್ಟಿಸ್ಬೋದು ರೀ. ಈ ರೀತಿ ಶೀಟ್ಗಳು ನಿಮಗೆ ಆನ್ಲೈನ್ದಾಗ ಸಿಗ್ತಾವೆ. ಇವುಗಳನ್ನು ನೀವು ಆರಾಮ್ ಸರಿಯಾಗಿ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡು ತವೆ ಮೇಲೆ ಹೋಗಿ ಡೈರೆಕ್ಟ್ ಹಾಕಿದ್ರಿ ಅಂತಂದ್ರೆ ಏನೂ ಆಗೋದಿಲ್ಲ. ಆಮೇಲೆ ನೀವನ್ನ ರೀಯೂಸ್ ಸಹ ಮಾಡ್ಕೊಳ್ಬೋದು. ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಾಗ ಸಹ ಇರ್ತೈತೆ ರೀ ಯೂಟ್ಯೂಬ್ದಾಗ. ಮುಂದಕ್ಕೆ ಈಗ ನೋಡಿರಿ, ಬರಬ್ಬರಿಯಾಗಿ ಅದನ್ನು ನೀವು ಒಂದು 5-6 ಸೆಕೆಂಡ್ ಆದ್ಮೇಲೆ ತೆಗೀರಿ. ಆಮೇಲೆ ಇದನ್ನು ಬೇಯಿಸ್ರಿ. ಚೆಂದಂಗಿ 2 ಮೈ ಬೇಯಿಸ್ಬೇಕಾಕೈತಿ, ನೆನಪಿಟ್ಕೋರಿ. ಒಂದ್ಸಲ ಬೇಯಿಸಿದಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಕೊಟ್ಟಾದ ನಂತರ ಅದನ್ನು ನೀವು ಈ ರೀತಿ ತಿರುಗಿಸಿ ಹಾಕಿರಿ. ಇದ್ರೊಳಗೆ ನೀವು ಸ್ವಲ್ಪ ಕಡಕ್ಕಾಗಿ ಬೇಯಿಸಿದ್ರಿ ಅಂತಂದ್ರೆ ನೀವು ಆ ರೀತಿಯಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ರೀ. ಸ್ವಲ್ಪ ಕಡಕ್ ಬೇಯಿಸಿ, ಇಲ್ಲ ಸಾಫ್ಟನೇ ಇರಲಿ ಅಂತಂದ್ರೆ ನೀವು ಒಂದು ಇಟ್ಟು ಜಲ್ದಿ ತೆಗೆದ್ರೆ ಅವು ಮೆತ್ತಗೊಳಿತಾವೆ ಮತ್ತು ಚಲೋ ಹೊತ್ನಂಗಿನೂ ಆಗ್ತಾವೆ. ಅದು ನಿಮ್ಮ ಇಷ್ಟ ರೀ, ಹೆಂಗೆ ಬೇಕೋ ನೀವು ಅದನ್ನು ಆ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಬೋದು ರೀ. ಹಾಗೆ ನೀವು ಇದನ್ನು ಲಟ್ಸುವಾಗ ಆಮೇಲೆ ಮತ್ತೆ ಎಳ್ಳನ್ನು ಮೊದಲಿಗೆ ಹಚ್ಚೋ ಬದಲು ಆಮೇಲೆ ಎಳ್ಳು ಹಚ್ಚಿ ಒಂದಿಟ್ಟು ಕೊತ್ತಂಬರಿಯನ್ನು ಹಾಕಿ ಅದಾದ ನಂತರ ಒಂದು ಈಟ ಲಟ್ಟುನಿಯನ್ನು ಅಥವಾ ಬೆಲ್ಲುನಿಯನ್ನು ಮ್ಯಾಲಿಂಗೆ ಒಂದಿಟ್ಟು ಆಡಿಸಿದ್ರಿ ಅಂತಂದ್ರೆ ಅವು ಹಚ್ಕೊಂಡಿರ್ತಾವೆ. ಈ ರೀತಿಯಾಗಿ ಮಾಡ್ಕೊಂಡು ಸಹ ನೀವು ಬೇಯಿಸ್ಬೋದು ರೀ. ತವ ಮೇಲೆ ಎಣ್ಣೆಯನ್ನು ಹಾಕಿರಿ. ಅದಾದ ನಂತರ ಇದನ್ನು ಶೀಟನ್ನು ಹೋಗಿ ಹಾಕಿದ ನಂತರ ಒಂದು 5-6 ಸೆಕೆಂಡ್ ಬಿಟ್ಟು ಆದ್ಮೇಲೆ ತೆಗೀರಿ. ಅಂದ್ರೆ ಅದು ಅಂಟ್ಕೊಳ್ಳಾರ್ದನ ಆರಾಮಾಗಿ ಎದ್ದು ಬರ್ತೈತಿ. ಇನ್ನು ಮುಂದಕ್ಕೆ ನೀವು ಇದೇ ರೀತಿ ಒಳಗೆ ಮ್ಯಾಲೆ ಒಂದು ಈಟ ಬೇಕಂದ್ರೆ ತುಪ್ಪ ಹಾಕ್ಬೋದು ರೀ. ತುಪ್ಪ ಹಚ್ಚಿ ಸಹ ನೀವು 2 ಮೈಯನ್ನು
ಬೇಯಿಸ್ಬೋದು ರೀ. ಇದರಿಂದ ಇನ್ನಷ್ಟು ಚಲೋ ಸಹ ಅನ್ನಿಸ್ತೈತೆ ರೀ. ಅಥವಾ ನೀವು ಈ ರೀತಿ ಮ್ಯಾಲೆ ತುಪ್ಪ ಹಾಕಿದ ನಂತರ ಎಣ್ಣೆ ಹಾಕಿದ್ರೆ ಓಕೆ, ಚಟ್ನಿ ಮಾಡಿರ್ತಿರಲ್ಲ ಅಥವಾ ಖಾರ ಇತ್ತು ನೋಡ್ರಿ, ಅದ್ರ ಮೇಲೆ ಒಂದಿಟ್ಟು ತುಪ್ಪ ಹಾಕೊಂತೇನೆ ರೀ, ಅದು ಸಹ ಅಷ್ಟೇ ಭಾರಿ ಅನ್ನಿಸ್ತೈತೆ ರೀ. ಅಥವಾ ಇದ್ರ ಮೇಲೆ ನೀವು ಆ ಬಿಸಿ ಆದ್ಮೇಲೆ ನೀವು ಬೆಣ್ಣೆ ಹಾಕೊಂಡು ತಿಂದ್ರೂ ಅಷ್ಟೇ ಚಲೋ ಅನ್ನಿಸ್ತೈತೆ ರೀ. ಹೆಂಗಾದ್ರೆ ಈ ರೀತಿಯಾಗಿರುವಂತಹ ರೆಸಿಪಿಗಳನ್ನ ನೀವು ಯಾವಾಗ ಮಾಡ್ಬೇಕು ಅನಿಸ್ತೈತೋ ಅವಾಗ ತಪ್ಪಲಾರ್ದ ಎಲ್ಲ ಟೈಮಿಗೂ ಸೂಟೇಬಲ್ ಆಗಿರುವಂತಹ ಈ ರೆಸಿಪಿಯನ್ನು ನೀವು ಮಾಡಿರಿ. ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಹಂಗೆ ಸಿಂಪಲ್ ಆಗಿರುವಂತಹ ಈ ಒಂದು ರೆಸಿಪಿಯನ್ನು ಎಂಜಾಯ್ ಮಾಡಿರಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.